ಮಹಾಶಿವರಾತ್ರಿ ಎಲ್ಲರಿಗೂ. ನಾನು ಇವತ್ತು ಮಾಡ್ತಿದ್ದೀನಿ ಉಪವಾಸದ ತಿಂಡಿ, ಅದು ಸಾಬುದಾನ ಕಿಚಡಿ. ಓಕೆ, ಲೆಟ್ಸ್ ಮೇಕ್ ಇಟ್ ಮೇ ಆ್ಯಂಡ್ ದ ಕ್ಯಾಮ್ರಾಮ್ಯಾನ್ ಇಸ್ ವಿಷ್ಣು ಮೈ ಬ್ರದರ್. ಸೊ ಈಗ ನಾನು ಎಲ್ಲ ರೆಡಿ ಮಾಡಿ ಇಟ್ಕೊಳ್ತೀನಿ. ಇದು ಪ್ಯಾನಲ್ಲಿ ಬಿಸಿ ಮಾಡೋಕ್ಕೆ ಫುಲ್ ಫ್ಲೇಮ್ನಲ್ಲಿ ಇಟ್ಕೊಂಡಿದ್ದೀನಿ. ಇದು ಸಾಬುದಾನ ನೆನೆಸಿ ಆಮೇಲೆ ಇದರಲ್ಲಿ ಶೇಂಗಾ ಹುರಿದು ಹಾಕಿದ್ದೀನಿ. ಆ್ಯಂಡ್ ಇದಷ್ಟೇ ಇಂಗ್ರೀಡಿಯೆಂಟ್ಸ್ ನಾವು ಹಾಕೋದು. ಓಕೆ, ಇದು ಕುದ್ದಿಮೇಲೆ ನಾವು ಎಣ್ಣೆನ ಹಾಕೋದು. ಎಣ್ಣೆ ಹಾಕೊಂಡ್ಮೇಲೆ ಆಮೇಲೆ ನಾವು ಆಲೂಗಡ್ಡೆನ ಚೆನ್ನಾಗಿ ಬ್ರೌನ್ ಆಗೋ ತನಕ ಫ್ರೈ ಮಾಡಬೇಕು. ಯಾಕಂದರೆ ಫುಲ್ ರೋಸ್ಟ್ ಆಗಿದ್ರೆ ಅದು ಬರ್ತಿ ಚೆನ್ನಾಗಿ ಟೇಸ್ಟ್ ಬರುತ್ತೆ. ನಮ್ಗೆ ಜಾಸ್ತಿ ಇಂಗ್ರೀಡಿಯೆಂಟ್ ಬೇಡ, ಬರೀ ಆಲೂಗಡ್ಡೆ, 4 ಮೆಣಸಿನ್ಕಾಯಿ ಅಕಾರ್ಡಿಂಗ್ ಟು ಯುವರ್ ಸ್ಪೈಸ್ ಟೇಸ್ಟ್, ಆಮೇಲೆ ಒಂದು ಸ್ವಲ್ಪ ಎಣ್ಣೆ, ಆಮೇಲೆ ಅರಿಶಿನ ಪುಡಿ, ಅಷ್ಟೇ. ಓನ್ಲಿ ದಿಸ್ ಮಚ್. ಈಗ ನೋಡೋಣ ಹೇಗೆ ಮಾಡ್ತೀವಿ ಅಂತ. ಇದು ಕಾದಿದೆ, ಅದಕ್ಕೆ ನಾವು ಇದು ಎಣ್ಣೆ ಹಾಕೋಣ. ಎಣ್ಣೆ ಚೆನ್ನಾಗಿ ಕಾದ ಮೇಲೆ ನಾವು ಇದಕ್ಕೆ ಹಾಕೋಣ ಆಲೂಗಡ್ಡೆ. ಓಕೆ, ಎಣ್ಣೆ ಕಾಯ್ದು ನಾವು ಹಾಕೋಣ ಆಲೂಗಡ್ಡೆ. ಆಲೂಗಡ್ಡೆ ಹಾಕೊಂಡಿದ್ದೀವಿ ನಾವೀಗ. ನಾನು 1 ಫುಲ್ ಆಲೂಗಡ್ಡೆನ ಯೂಸ್ ಮಾಡ್ತೀನಿ. ಮತ್ತು ನಾನು ಅರ್ಧ ಕಿಲೋ ಇದು ಮಾಡ್ತಾಯಿದ್ದೀನಿ ಸಾಬುದಾನ. ಇದನ್ನು ಚೆನ್ನಾಗಿ ಬ್ರೌನ್ ಆಗೋ ತನಕ ನಾವು ಹಿಂದೆ ಮಿಕ್ಸ್ ಮಾಡ್ಕೊಳ್ಳೋಣ. ಬ್ರೌನ್ ಆಗಿದ್ಮೇಲೆ ಸಿಗ್ತೀನಿ. ಈಗ ಎಲ್ಲ ಕ್ರಿಸ್ಪಿ ಆಗಿದೆ. ನಾವೀಗ ಇದರಲ್ಲಿ ಗ್ರೀನ್ ಚಿಲ್ಲಿ, ನಾನು 4 ಗ್ರೀನ್ ಚಿಲ್ಲಿನ ಯೂಸ್ ಮಾಡಿದ್ದೀನಿ. ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ತಾರೆ. ಇವತ್ತು ಗೋಲ್ಡನ್ ಬ್ರೌನ್ ಆಗಿದೆ. ಸ್ವಲ್ಪ ಇದನ್ನು ಚೆನ್ನಾಗಿ ಫ್ರೈ ಆಗ್ತದೆ. ಹೀಗೆ ಸ್ವಲ್ಪ ಅರ್ಧ ಚಮಚ ಅಷ್ಟು ಉಪ್ಪು ಹಾಕ್ತಿದ್ದೀನಿ, ರುಚಿಗೆ ತಕ್ಕಷ್ಟು. ಮತ್ತು ಅರ್ಧ ಚಮಚ ಅಷ್ಟು ಅರಿಶಿನ, ಕಲರ್ಗೋಸ್ಕರ ಅಷ್ಟೇ. ಅರಿಶಿನ ಹಾಕಿದ ನಾವು ಇದನ್ನು ಚೆನ್ನಾಗಿ ಸ್ವಲ್ಪ ಮಿಕ್ಸ್ ಮಾಡ್ಕೋಬೇಕು, ಫ್ಲೇವರ್ ಇರ್ತೈತೆ. ನೆಕ್ಸ್ಟ್ ನಾನು ನೆನೆಸಿದ ಸಾಬುದಾನ ಎಲ್ಲ ಸಾಬುದಾನ ಉದುರಾಗಿದೆ, ಚೆನ್ನಾಗಿ ಆಗುತ್ತೆ ಫುಲ್ಲಿ. ಮತ್ತು ಫ್ಲೇಮ್ನ ಕಮ್ಮಿ ಇಟ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗಿ ಎಲ್ಲ ನಾವು ಮಾಡಿದ ಒಗ್ಗರಣೆ ಎಲ್ಲ ಚೆನ್ನಾಗಿ ಸಾಬುದಾನಿಗೆ ಆ ಥರ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಎಲ್ಲ ಕಮ್ಮಿನೇ ಇಟ್ಕೊಳ್ಳಿ. ಆಮೇಲೆ ಫ್ಲೇಮ್ನ ಜಾಸ್ತಿ ಮಾಡಿ ಇದಕ್ಕೆ ನಾನ್ ಸ್ಟಿಕ್ ಪ್ಯಾನ್ ತುಂಬ ಚೆನ್ನಾಗಿದೆ. ಎಲ್ಲ ರೆಡಿ ಆಗಿದೆ, ಎಲ್ಲರಿಗೂ ಶೇರ್ ಮಾಡಿದ್ದೀನಿ. ಹ್ಯಾಪಿ ಮಹಾಶಿವರಾತ್ರಿ. ನಮ್ಮ ಅಪ್ಪಾಜಿಂದ ಕೇಳೋಣ ಹೇಗಿತ್ತಂತ. ಹೇಗಿದೆ ಪಪ್ಪ ಕಿಚಡಿ? ಸೂಪರ್ ಟೇಸ್ಟ್, ಎಕ್ಸಲೆಂಟ್, ವೆರಿ ಗುಡ್.